session we had discussed about kingmanship and kingmanship, how about the culture of the life of people are discussed. And now we are going to understand how the towns and trades were during our ancient times. The history of Patliputra. Each city had a history of its own. Patliputra, for instance, began as village known as Patligrama. Then in 5th century, Magadhan rulers decided to shift their capital from Rajagriha to this settlement and renamed it. By the 4th century, it was the capital of Mauryan Empire and one of the largest cities in Asia. Subsequently, its importance apparently declined when Chinese pilgrimage Xuanzang visited the city in the 7th century. He found its ruins and with this very small population. Each city had a history of its own. Patliputra, for instance, began as a village known as Patligrama. Then in the 5th century, the Magadhan rulers decided to shift their capital from Rajagriha to this settlement and renamed it Patligrama. By the 4th century BC, it was the capital of Mauryan Empire and one of the largest cities in the Asia. Subsequently, its importance apparently declined when Chinese pilgrims visited city. In the 7th century, he found its ruins and with a very small population. And ಏನು ಹೇಳಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತಂದರೆ ಎವ್ರಿ ಸಿಟಿ ಹ್ಯಾಸ್ ಇಟ್ಸ್ ಓನ್ ಸ್ಟೋರಿ. ಫಾರ್ ಎಕ್ಸಾಂಪಲ್, ಇವಾಗ ಬ್ಯಾಂಗ್ಳೂರ್ ಹೇಗೆ ಬಂತು, ಅಥವಾ ರೀಸೆಂಟಾಗಿ ಆಲ್ಸೋ ವಿ ಯೂಸ್ ಟು ವಾಚ್ ದಿಸ್ ವಿಡಿಯೋ ಅಲ್ವಾ. ಸೊ ಕೆ ಆರ್ ಪುರಂ ಹೆಸರು ಏನು ಬಂತು. ಸೊ ಈ ರೀತಿ ಪಾಟಲಿಪುತ್ರಗೂ ಒಂದು ರೀತಿಯಾದ ಸ್ಟೋರಿ ಇದೆ. ಸೊ ಏನಪ್ಪ ಅಂತಂದರೆ ಪಾಟಲಿಪುತ್ರ ಅದಕ್ಕೂ ಮುಂಚೆ ಪತಲಿಗ್ರಾಮ ಅಂತ ಕರೆಯಲ್ಪಡಲಾಗುತ್ತಿತ್ತು. ಸೊ ಪತಲಿಗ್ರಾಮ ಆವಾಗ ಅಶೋಕನ್ ಪೀರಿಯಡಲ್ಲಿ ಮೌರ್ಯನ್ ಪೀರಿಯಡಲ್ಲಿ ಒಂದು ಮೌರ್ಯನ್ ಪೀರಿಯಡಲ್ಲಿ ದಿಸ್ ಪತ್ಲಿಪುತ್ರ ಅಂದರೆ ರಾಜಗೃಹ ಮಗಧ ಅವರ ಕ್ಯಾಪಿಟಲ್ ಆಗಿದ್ದರೆ ಚೇಂಜ್ ಆಯಿತು ಅಂತ ನಾವು ಹೇಳಿದ್ವಲ್ವ. ರಾಜಗೃಹದಿಂದ ಫೋರ್ಟಿಫಿಕೇಷನ್ ಆಗಿರುತ್ತೆ. ಸೊ ಆ ಫೋರ್ಟಿಫಿಕೇಷನ್ ಆಗುವಾಗ ಒಬ್ವಿಯಸ್ಲಿ ಇವ್ರೇನು ಮಾಡ್ತಾರೆ ಅಂತಂದರೆ ರಾಜಗೃಹದಿಂದ ಪತ್ಲಿಪುತ್ರಕ್ಕೆ ಚೇಂಜ್ ಮಾಡ್ತಾರೆ. ಸೊ ಈ ರೀತಿ ಚೇಂಜ್ ಮಾಡುವಾಗ ಪತಲಿಗ್ರಾಮ ಅಂತ ಇರೋದನ್ನು ಪತ್ಲಿಪುತ್ರ ಅಂತ ಚೇಂಜ್ ಮಾಡ್ತಾರೆ. ಬಟ್ ಬೈ ದ ಟೈಮ್ 7th ಸೆಂಚುರಿ ಈ ಪತ್ಲಿಪುತ್ರ ಬಂದ್ಬಿಟ್ಟು ತೀರಾನೇ ಡಿಕ್ಲೈನ್ ಆಗಿತ್ತು ಅಂತ ಯಾರು Xuanzang, the Chinese pilgrimage ಯಾರು ವಿಸಿಟ್ ಮಾಡ್ತಾರೆ ಟೋಲ್ಡ್. ಓಕೆ, ಸೊ ಬೇಸಿಕಲಿ ಏನು ಹೇಳೋಕ್ಕೆ ಟ್ರೈ ಮಾಡಿದೆ ಅಂತಂದರೆ ದ ಹಿಸ್ಟ್ರಿ ಆಫ್ ಪಾಟ್ಲಿಪುತ್ರ. ಎವ್ರಿ ಸಿಟಿ ಹ್ಯಾಸ್ ಇಟ್ಸ್ ಓನ್ ಸ್ಟೋರಿ. ಅದರಲ್ಲಿ ಪಾಟ್ಲಿಪುತ್ರ ಫಸ್ಟ್ ಪಾಟ್ಲಿಗ್ರಾಮ ಅಂತ ಇತ್ತು. ಬಟ್ ಆದರೆ ಅದು ಎಷ್ಟುವರೆಗೂ ಫ್ಲರಿಶ್ ಆಗಿತ್ತು 4th century. By the end of 7th century, it was completely declined, and this has been recorded by Xuanzang, who is a Chinese visitor. Now we shall study about towns and trade. New cities ಹೇಗಿತ್ತು, towns and trades. Let us retrace our steps back to the urban centers that emerged in the several parts of the subcontinent from 6th century BCE. As we have seen in many of these were capital of Mahajanapadas. So towns and trades ಅಂದರೆ ಏನು, ಫಸ್ಟ್ ನಾವೇನು ಅರ್ಥ ಮಾಡ್ಕೊಂಡ್ವಿ, ಕಿಂಗ್ಸ್ ಹೇಗಿದ್ರು, ಕಿಂಗ್ಸ್ ಅವ್ರ ಲೈಫ್ ಕಲ್ಚರ ಹೇಗಿತ್ತು ಅಂತನ ವಿ ಗಾಟ್ ಆನ್ ಐಡಿಯಾ ಆನ್ ದೆಮ್. ಸೆಕೆಂಡ್ ಏನು ನೋಡಿದ್ವಿ, ರೂರಲ್ ಕಂಟ್ರಿ ಸೈಡ್ ಹೇಗಿತ್ತು ಅಂತ ನೋಡಿದ್ವಿ. ಇವಾಗ ಟೌನ್ಸಲ್ಲಿ ಏನು ಹೇಗಿತ್ತು ಕಲ್ಚರ್, ಸೋಷಿಯಲ್ ಡಿಫ್ರೆನ್ಸಸ್ ಇತ್ತಾ, ಅವ್ರ ಸೋಷಿಯಲ್ ಸ್ಟೇಟಸ್ ಹೇಗಿತ್ತು. ಆ್ಯಂಡ್ ಸೊ ನೀವು ಅದೇ ಕಂಟ್ರಿ ಸೈಡ್ ನೋಡೋದಾದರೆ ಮೋರ್ ಆಫ್ ಅಗ್ರಿಕಲ್ಚರಲ್ ಪ್ರಾಕ್ಟೀಸ್ ಈ ಥರ ಜಾಸ್ತಿ ಆಗಿದ್ದರೆ, ಟೌನ್ ಸೈಡಲ್ಲಿ ನೀವೇನು ಮಾಡ್ತೀರಿ, ಆಬ್ವಿಯಸ್ಲಿ ಟೌನ್ ಸೈಡಲ್ಲಿ ಟ್ರೇಡಿಂಗ್ಸ್, ಮರ್ಚೆಂಟ್ಸ್ ಮತ್ತು ಲೈಕ್ ಹ್ಯಾಂಡಿಕ್ರಾಫ್ಟ್ ಇಂಡಸ್ಟ್ರೀಸ್ ಈ ಥರ ಪ್ರೊಡಕ್ಷನ್ ಸೆಂಟರ್ಸ್ನ ನಾವು ಜಾಸ್ತಿ ಇಲ್ಲಿ ಕಾಣಬಹುದು ಇಲ್ಲಿ ಟೌನಲ್ಲಿ. ಸೊ ಆ ಟೌನ್ಶಿಪ್ ಹೇಗಿತ್ತು ಅಂತ. ಸೊ ಬೇಸಿಕಲಿ ಹೇಗೆ ನೆನ್ಪಿಟ್ಕೋಬೇಕು ಅಂತಂದರೆ ಈ ಕ್ಯಾಪಿಟಲ್ಸ್ ಎಲ್ಲ ಅರ್ಬನ್ ಸೆಂಟರ್ ಅಂತ ನೆನ್ಪಿಟ್ಕೊಳ್ಳಿ. ಆ ಕ್ಯಾಪಿಟಲ್ಸ್ ಪಕ್ಕ ಇರೋವಂಥ ಗ್ರಾಮಗಳೆಲ್ಲ ಯು ರಿಮೆಂಬರ್ ಆ್ಯಸ್ ಕಂಟ್ರಿ ಸೈಡ್ ಅಂತ. ಓಕೆ, ಯಾ
ಸೊ ಅವಾಗ ಅಂದರೆ ಇವಾಗ ವಾಟ್ ವಿ ಆರ್ ಸ್ಟಡಿ ನಮಗದರ ಮುಗೀತು, ಅಲ್ಲಿ ಆ ಚಾಪ್ಟರ್ IBC ಅಲ್ಲಿಗೆ ಮುಗೀತು. ಸೊ ಇವಾಗ ನಾವೇನೇ ಓದೋಕ್ಕೆ ಟ್ರೈ ಮಾಡಿದ್ರು ಇಟ್ ಈಸ್ ಇದರ ಸ್ಟಾರ್ಟಿಂಗ್ ಪಾಯಿಂಟ್ ಎಲ್ಲಿಂದ ಇರುತ್ತೆ ಅಂತಂದರೆ ನಮಗೆ ಮಹಾಜನಪದಾಸಿಂದ ಮೌರ್ಯನಿಂದ ಹಾಗೆ ಶಾಕಾಸ್ ಡಿಫ್ರೆಂಟ್ ರೂಲರ್ಸ್ ಬಗ್ಗೆ ನಾವು ನೋಡ್ತಾ ಹೋಗ್ಬೋದು. ಓಕೆ, as we have seen many of these capitals, as we have seen many of this were capitals of Mahajanapadas. ಅಂದರೆ ಏನು, ಬೇಸಿಕಲಿ ಟೌನ್ಸ್ ಸಿಟೀಸ್ ನೋಡ್ತಾ ಇದ್ದೀರಾ ಅಂತಂದರೆ ಮೋಸ್ಟ್ ಆಫ್ ದಿ ಕೇಸಸ್ ಅದು ಕ್ಯಾಪಿಟಲ್ ಆಗಿ ಇರುತ್ತೆ. ಓಕೆ, ಅರ್ಬನ್ ಅಂತಲೂ ಕರಿಬೋದು. ಬಟ್ ಅಡ್ವಾನ್ಸ್ಡ್ ಅರ್ಬನ್ ಇವಾಗ ಕರೆಂಟಾಗಿ ಇರೋ ಅಂಥ ಅರ್ಬನ್ ಅಂತಂದರೆ ಡೆಫಿನೆಟ್ಲಿ ಇಲ್ಲ. Virtually, major towns were located along routes of the communication. Some such as Patliputra were riverine routes. So ನಾವು ಪ್ರೀವಿಯಸ್ ಸೆಷನಲ್ಲೇ ನಾವು ಅರ್ಥ ಮಾಡ್ಕೊಂಡಿದ್ವಿ. ಅಂದರೆ ಪತ್ಲಿಪುತ್ರ ಮೇನ್ ಏನಪ್ಪ ರೀಸನ್ನು, ಒಂದು ಅದು ರಿವರ್ ಪತ್ಲಿಪುತ್ರ ಇಸ್ ವೆರಿ ನಿಯರ್ ಟು ದಿ ಗಂಗಾ ಆ್ಯಂಡ್ ಯಮುನಾ. ಸೊ ಹಾಗಾಗಿ ಏನು ಮಾಡ್ತಾರೆ, ಒಂದು ನೇವಿ ಡಿಪ್ಲಾಯ್ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ ಆ್ಯಂಡ್ ಅದು ಒಂದು ಕಮ್ಯುನಿಕೇಷನ್ಗೆ ತುಂಬ ಈಸಿ ಆಗುತ್ತೆ ಅಂತ ಡಿಪ್ಲಾಯ್ ಮಾಡಿರ್ತಾರೆ. ಸೊ ಅದರಿಂದನೇ ಪತ್ಲಿಪುತ್ರ ಶಿಫ್ಟ್ ಆಗಿರ್ತಾರೆ. ವರ್ ರಿವರ್ ಆ್ಯಂಡ್ ರೂಟ್ಸ್. ಅದರ್ಸ್ ಸಚ್ ಆಸ್ ಉಜ್ಜಯಿನಿ ವರ್ ಅಲಾಂಗ್ ಲ್ಯಾಂಡ್ ರೂಟ್ಸ್ ಆ್ಯಂಡ್ ಯೆಟ್ ಅದರ್ಸ್ ಸಚ್ ಆಸ್ ಪುಹಾರ್ ವರ್ ನಿಯರ್ ದಿ coast where sea routes began. Many cities like Mathura were bustling centers, commercial, culture, political and activity. ಸೊ ನಾವು ಪ್ರೀವಿಯಸ್ ಸೆಷನಲ್ಲೇ ನೋಡಿದ್ವಿ. ಅಂದರೆ ಏನು, 4 ಪ್ರಾವಿನ್ಷಸ್ ಇದೆ. ಮಗಧ ಬಿಟ್ಟು ಮಾಡರ್ನ್ ಎಂಪೈರಲ್ಲಿ 4 ಪ್ರಾವಿನ್ಸಸ್ ಇದೆ. ಉಜ್ಜೈನ್ ಇದೆ, ತಕ್ಷಶಿಲಾ ಇದೆ, ರೈಟ್. ಇಲ್ಲಿ ಬಂದರೆ ಸುವರ್ಣಗಿರಿ. ಸೊ ಈ ರೀತಿ ಸುಮ್ಮನೆ ಅವ್ರು ಬಂದಲ್ಲಿ ಓಕೆ ಪ್ಲೇಸ್ ಪ್ರೊವಿನ್ಷಿಯಲ್ ಸೆಂಟರ್ನ ಓಪನ್ ಮಾಡಿರಲ್ಲ. ದೇರ್ ಈಸ್ ಎ ರೀಸನ್. ಅಂದರೆ ಏನು, ಲ್ಯಾಂಡ್ ಕನೆಕ್ಟ್ ಆಗುತ್ತೆ ಬೇರೆ ಕಂಟ್ರೀಸ್ಗೆಲ್ಲ, ಟ್ರೇಡ್ ರೂಟ್ಸ್ ಈಸಿ ಆಗುತ್ತೆ ಅಂತ ಆಗಿರಲಿ, ಅಥವಾ ಓಕೆ ಫರ್ಟೈಲ್ ಲ್ಯಾಂಡ್ ಇರೋ ಕಡೆ ಹೋಗೋದಾದರೆ ಅಗ್ರಿಕಲ್ಚರ್ ತುಂಬ ಇನ್ನಷ್ಟು ಫ್ಲರಿಶ್ ಆಗುತ್ತೆ. ಫಾರೆಸ್ಟ್ ಪಕ್ಕದಲ್ಲಿ ಇದ್ದರೆ ಯು ಕ್ಯಾನ್ ಟೇಕ್ ದಿಸ್ ಎಲಿಫೆಂಟ್ಸ್ ಫಾರ್ ಯುವರ್ ನೇವಿಗೆ. ಸೊ ಈ ರೀತಿಯಾಗಿ ಅಂದರೆ ಒಂದೊಂದು ಸೆಂಟರ್ ಇಫ್ ದೇ ಆರ್ ಎಸ್ಟಾಬ್ಲಿಷಿಂಗ್ ದೇರ್ ಸೆಟಲ್ಮೆಂಟ್ಸ್ ದೇರ್, ದೆನ್ ಖಂಡಿತ ಅಲ್ಲಿ ಯಾವುದಾದ್ರೂ ಒಂದು ರೀಸನ್ ಇರುತ್ತೆ. ಅದೇ ರೀತಿ ಇವಾಗ ನಾವು ನೋಡೋದಾದರೆ ಈ ಸಿಟೀಸ್ ಲೈಕ್ ಉಜ್ಜೈನ್, ಪಾಟ್ಲಿಪುತ್ರ, ಪುಹಾರ್ ಆ್ಯಂಡ್ ಮಥುರಾ, ಈ ಏರಿಯಾಸ್ಗೂ ಅದರದ್ದೇ ಆದಂತಹ ಒಂದು ಬೆನಿಫಿಟ್ಸ್ ಇದೆ. ಆ ಬೆನಿಫಿಟ್ಸ್ ಏನು, ಫಾರ್ ಎಕ್ಸಾಂಪಲ್ ಪಾಟ್ಲಿಪುತ್ರ ನೋಡೋದಾದರೆ ಪಾಟ್ಲಿಪುತ್ರ ಈಸ್ ಅಗೇನ್ ನಿಯರ್ ಟು ದಿ ರಿವರೈನ್ಸ್ ವಿಚ್ ಮೇಕ್ಸ್ ಈಸಿ ಕಮ್ಯುನಿಕೇಷನ್. ಓಕೆ, ಪಾಟ್ಲಿಪುತ್ರ ನಿಯರ್ ಬೈ ರಿವರ್ ಇದೆ. ಪಾಟ್ಲಿಪುತ್ರ ಈಸ್ ನೆಕ್ಸ್ಟ್ ಟು ರಿವರ್. ಸೊ ಹಾಗಾಗಿ ಕಮ್ಯುನಿಕೇಷನ್ ನೇವಲ್ ಡಿಪ್ಲಾಯ್ಮೆಂಟಿಗೆ ಈಸಿ ಆಗುತ್ತೆ. ಉಜ್ಜೈನ್ ನೋಡೋದಾದರೆ ಲ್ಯಾಂಡ್ ರೂಟ್ಸ್. ಓಕೆ, ಉಜ್ಜೈನಲ್ಲಿ ನಾರ್ತ್ ವೆಸ್ಟ್. ಸೊ ಉಜ್ಜೈನ್ ನೋಡೋದಾದರೆ ಲ್ಯಾಂಡ್ ರೂಟ್ಸ್ ಈಸಿ ಆಗುತ್ತೆ ವಿದಿನ್ ಇಟ್ಸ್ ಟೆರಿಟರಿ ಆ್ಯಂಡ್ ಈವನ್ ಇಟ್ಸ್ ಔಟ್ ಆಫ್ ಇಟ್ಸ್ ಟೆರಿಟರಿ. ಸೊ ಲ್ಯಾಂಡ್ ರೂಟ್ ಕನೆಕ್ಷನ್ಸ್ ಆಗುತ್ತೆ. ಅದೇ ಪುಹಾರ್ ಅಂತ ಅಂದರೆ ಕಾವೇರಿ ಪಟ್ಟಣಂ, ಸೀ ಶೋರ್, ಅದೆಲ್ಲ ನಿಮಗೆ ಈಸಿ ಆಗುತ್ತೆ. ಆ್ಯಂಡ್ ದೆನ್ ಮಥುರಾ were bursting centers, commercial, culture, political activity. So commercial, culture, political activity, it was a bustling center. So basically ಪಾಟ್ಲಿಪುತ್ರ ಏನಕ್ಕೆ, ಬಿಕಾಸ್ ಅದು ರಿವರೈನ್ ಪ್ಲೇಸ್ ಆಗಿರೋದ್ರಿಂದ ನಿಮಗೆ ಫರ್ಟೈಲ್ ಲ್ಯಾಂಡು ಸಹ ಹೌದು. ಬಟ್ ಅಟ್ ದ ಸೇಮ್ ಟೈಮ್ ಕಮ್ಯುನಿಕೇಷನ್ ಆ್ಯಂಡ್ ಮಿಲಿಟರಿ ಡಿಪ್ಲಾಯ್ಮೆಂಟ್ಗೆ ಅಧಿಕ ಅಡ್ವಾಂಟೇಜ್. ಆ್ಯಂಡ್ ದೆನ್ ಉಜ್ಜೈನ್, ಇಟ್ ಕನೆಕ್ಟ್ಸ್ ಆಲ್ ದ ಲ್ಯಾಂಡ್ ರೂಟ್ಸ್. ಓಕೆ, ಪುಹಾರ್ ವಿಚ್ ಇಸ್ ಕಾವೇರಿ ಪಟ್ಟಣಂ, ಆಲ್ಮೋಸ್ಟ್ ನಿಯರ್ ಬೈ ದಿ ಸೀ ಕೋಸ್ಟ್. ಆ್ಯಂಡ್ ಫೈನಲಿ ಮಥುರಾ ನೀವು ನೋಡೋದಾದರೆ ಅಗೇನ್ ಕಮರ್ಷಿಯಲ್ ಆ್ಯಕ್ಟಿವಿಟಿ, ಪೊಲಿಟಿಕಲ್ ಆ್ಯಕ್ಟಿವಿಟಿಗೆ ಇಟ್ ಈಸ್ ಅ ಬರ್ಸ್ಟಿಂಗ್ ಸೆಂಟರ್ ಅಂತಲೇ ಹೇಳಬಹುದು. ಸೊ ಹಾಗಾಗಿ ಎಲ್ಲ ರೀತಿಯಾದ ಸಿಟೀಸ್ ಅಥವಾ ಕ್ಯಾಪಿಟಲ್ಸ್, ನಾವು ಕ್ಯಾಪಿಟಲ್ಸ್ನ ಆಬ್ವಿಯಸ್ಲಿ ಟೌನ್ಸ್ ಅಂತ ಕರಿಬೋದಾ? ಎಸ್ ಯು ಕ್ಯಾನ್. ಯಾಕಂತಂದರೆ ಸೊ ಕ್ಯಾಪಿಟಲ್ ಇಸ್ ನಾಟ್ ಸಮಥಿಂಗ್ ಎಲ್ಲೋ ಒಂದು ಹಳ್ಳಿಲಿ ಅಥವಾ ರೂರಲಲ್ಲಿ ಹೋಗಿ ಅವ್ರ ಕ್ಯಾಪಿಟಲ್ ಸೆಂಟರ್ಸ್ನ ಯಾವಾಗಲೂ ಎಸ್ಟಾಬ್ಲಿಷ್ ಮಾಡಲ್ಲ ಅಲ್ವಾ. ಸೊ ಹಾಗಾಗಿ ಯು ಕ್ಯಾನ್ ಆರಾಮ್ಸೆ ಕಾಲ್ ಕ್ಯಾಪಿಟಲ್ಸ್ ಆ್ಯಂಡ್ ಸಿಟೀಸ್ ಅಥವಾ ಟೌನ್ಸ್. ಸೊ ಈ ರೀತಿ ಅವ್ರ ಕ್ಯಾಪಿಟಲ್ನ ಸೆಲೆಕ್ಟ್ ಮಾಡೋದಕ್ಕೆ ಯಾವುದಾದ್ರೂ ಒಂದಲ್ಲ ಸೊ ದೇ ವಿಲ್ ಸುಮ್ಮನೆ ಹಾಗೆ ಹೋಗಲಿ ಅಂತ ಅಂದ್ಬಿಟ್ಟು ಅವರೇನು ಡಿಸೈಡ್ ಮಾಡೋಲ್ಲ. ಸೊ ದೇ ವಿಲ್ ಹ್ಯಾವ್ ದೇರ್ ಓನ್ ರೀಸನ್ಸ್ ಫಾರ್ ದ್ಯಾಟ್. ಓಕೆ, ಸೊ ದಟ್ಸ್ ವಾಟ್ ಇಟ್ ಟಾಕ್ಸ್ ಅಬೌಟ್. ಅಂದರೆ ನ್ಯೂ ಸಿಟೀಸ್ ಬೇಸಿಕಲಿ ಆ ಸಿಟೀಸ್ಗೆ ಅದರದ್ದೇ ಆದಂತಹ ಒಂದು ಎಂತ ಹೇಳೋದು ಸ್ಟ್ರೆಂತ್ಸ್ ಅಂತ ಹೇಳೋದು, ಕೋರ್ ಸ್ಟ್ರೆಂತ್ಸ್ ಇರುತ್ತೆ. ಸೊ ಹಾಗಾಗಿ ಅಲ್ಲಿ ನೀವು ಎಸ್ಟಾಬ್ಲಿಷ್ಮೆಂಟ್ ಮಾಡೋದ್ರಿಂದ ಆಬ್ವಿಯಸ್ಲಿ ಯು ವಿಲ್ ಗೆಟ್ ಫ್ಲರಿಶ್ಡ್ ಅನ್ನೋ ಒಂದು ಕಾರಣಕ್ಕೆ ದೇ ವಿಲ್ ಡೂ ಇಟ್.
ಸೊ ಹಾಗಿದ್ರೆ ಅರ್ಬನ್ ಪಾಪ್ಯುಲೇಷನ್ ಹೇಗಿತ್ತು ಇವಾಗ ನಾವು ಆಲ್ರೆಡಿ ನೋಡಿದ್ವಿ. ಅಂದರೆ ಏನು, ವಿಲೇಜಲ್ಲಿ ಪಾಪ್ಯುಲೇಷನ್ ದೋ ಅವಾಗಿನ ಕಾಲದಲ್ಲಿ ರಾಜರೆಲ್ಲ ಅವ್ರ ಇನ್ಸ್ಕ್ರಿಪ್ಷನಲ್ಲಿ ಮಹಾನ್ ರಾಜ ಇಷ್ಟೆಲ್ಲ ಕೆಲಸ ಮಾಡಿದ್ರು, ಅವ್ರ ಆಳ್ವಿಕೆ ಎಲ್ಲ ಜನರು ಖುಷಿಯಾಗಿದ್ರು ಅಂತೆಲ್ಲ ನಾವು ಇನ್ಸ್ಕ್ರಿಪ್ಷನ್ಸ್ ನೋಡಿದ್ರು ಸಹ ದೇರ್ ವರ್ ದಿ ಸಿನಾರಿಯೋಸ್, ಎಸ್ಪೆಷಲಿ ಈ ಬುಕ್ಸ್ಗಳು ಜತಕ ಆ್ಯಂಡ್ ಪಂಚತಂತ್ರ ಮತ್ತು ಹಿಂಗೆ ಬರೆದಿರೋಂಥ ಬುಕ್ಸ್ನ ಎಲ್ಲ ನಾವು ಟೆಕ್ಸ್ಟ್ನ ಡಿಕೋಡ್ ಮಾಡಿದ್ರೆ ಏನು ಅಂದರೆ ದೇ ವಾಸ್ ಪ್ರಾಕ್ಟೀಸ್ ಆಫ್ ಅನ್ಟಚಬಿಲಿಟಿ ಇತ್ತು, ದೇ ವಾಸ್ ಪ್ರಾಕ್ಟೀಸ್ ಆಫ್ ಇನ್ಇಕ್ವಾಲಿಟಿ ಇತ್ತು, ವಿಮೆನ್ ಸ್ಟೇಟಸ್ ಅಷ್ಟೊಂದು ಅಷ್ಟೊಂದು ಪ್ರಾಪರಾಗಿ ಏನೂ ಇರಲಿಲ್ಲ. ಆ್ಯಂಡ್ ದೇರ್ ವರ್ ವಿಲೇಜ್ ಪೀಪಲ್ ಲ್ಯಾಂಡ್ ಟ್ಯಾಕ್ಸ್ ಕಟ್ಟಲಿಕ್ಕಾಗದೆ ದೇ ಯೂಸ್ ಟು ಎಸ್ಕೇಪ್ ಟು ಫಾರೆಸ್ಟ್ ಅಲ್ವಾ. ಸೊ ಈ ರೀತಿ ಎಲ್ಲ ಸಿಚುವೇಶನ್ಸ್ ನಮಗೆ ಡೈರೆಕ್ಟಾಗಿ ಸಿಗ್ತಾ ಓದೋಕ್ಕೆ ಅಂತಂದರೆ ಡೆಫಿನೆಟ್ಲಿ ಇಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ಈ ಒಂದು ಇಂಡೈರೆಕ್ಟ್ ಟೆಕ್ಸ್ಟ್ ಮೂಲಕ ವಿ ಕ್ಯಾನ್ ಕಮ್ ಟು ದಿ conclusion that yes, it was not too good on the condition of the village people. ಹಾಗಿದ್ರೆ ಸಿಟಿಲಿ ಇರೋರು ಮಾತ್ರ ಓಕೆ, ಇವಾಗ ಸಿಟಿ ಆಬ್ವಿಯಸ್ಲಿ ಟೌನ್ಸಲ್ಲಿ ಇದ್ದಾರೆ ಅಂತಂದರೆ ಸೊ ಅವ್ರ ಕಂಡೀಷನ್, ಅವ್ರ ಸ್ಟೇಟಸ್ ಆಫ್ ಲೈಫ್ ಹೇಗಿತ್ತು ಅಂತ ಅಂದ್ಬಿಟ್ಟು ನಾವು ನೋಡಬೇಕು. ಸೊ ದಟ್ಸ್ ವಾಟ್ ಹಿಯರ್ ಸೊ ಅರ್ಬನ್ ಪಾಪ್ಯುಲೇಷನ್, ಎಲಿಟ್ಸ್ ಆ್ಯಂಡ್ ಕ್ರಾಫ್ಟ್ ಪರ್ಸನ್. ಸೊ ಎಲಿಟ್ಸ್ ಇದೆ ರೂರಲಲ್ಲಿ ಎಲಿಟ್ಸ್ ಯಾರು, ಮೋರ್ ಆಫ್ ಇಟ್ ಇಸ್ ಬ್ರಾಹ್ಮಿನ್ಸ್. ಓಕೆ, ಅವ್ರಿಗೆ ಬ್ರಾಹ್ಮಿನ್ಸ್ಗೆ ಏನು ಸಿಗ್ತಾಯಿತ್ತು, ಲ್ಯಾಂಡ್ ಗ್ರಾಂಟ್ ಸಿಗ್ತಾಯಿತ್ತು. ಆ ಲ್ಯಾಂಡ್ ಗ್ರಾಂಟ್ ಸಿಕ್ಕೊಂಡು ಅವ್ರು ಇನ್ನಷ್ಟು ಅಗೇನ್ ಐ ಸೆಡ್ ಶಾತವಾಹನಸ್ ಒಂದು ಕಡೆ ಆಗಿದ್ರೆ ಅಗೇನ್ ಐ ಸೆಡ್ ಶಾತವಾಹನಸ್ ಅವ್ರದ್ದೇ ಒಂದು ರೀತಿಯಾದ ಶಾತವಾಹನಸ್ದು ಒಂದು ರೀತಿಯಾದ ಐಡಿಯಾಲಜಿ ಇದೆ, ಬೇರೆ ಬೇರೆ ರಾಜರಿಗೆ ಇನ್ನೊಂದು ರೀತಿಯಾಗಿ ಐಡಿಯಾಸ್ ಇತ್ತು. ಸೊ ವಿ ಕೆ ನಾಟ್ ಟೆಲ್ ದಟ್ ಈಸ್ ಎಲ್ಲರೂ ಒಂದೇ ಥರ ಪ್ರಾಕ್ಟೀಸ್ ಮಾಡ್ತಾರೆ ಅಂತ ಹೇಳಿ, ಬಟ್ ಅದೇ ಶಾತವಾಹನಸ್ನ ನೋಡ್ತೀವಿ. ಸೊ ಹಾಗಿದ್ರೆ ಅರ್ಬನ್ ಕ್ಲಾಸಲ್ಲಿ ಅರ್ಬನ್ ಪಾಪ್ಯುಲೇಷನ್ಲಿ ಹೂ ಇಸ್ ಟರ್ಮ್ ಟು ಬಿ ದಿ ಎಲೈಟ್ ಆಫ್ ಕ್ಲಾಸಸ್ ಅಂತ ಅಂದರೆ we have seen that kings and ruling elites lived in fortified cities. Although it is difficult to conduct extensive excavations at most sites because people live in this area even today. Unlike Harappan cities, a wide range of artifacts have been recovered from them. This includes fine pottery bowls and dishes, glossy finishes known as Nadan black polished ware, probably used by the rich. Okay, Nadan black polished. Okay, black and red. So black polished nodadadre it we can tell that yes, it was used by the rich class. And ornaments, tools, weapons, vessel, figurines made a variety of material: gold, silver, bronze and shell and terracotta. So elites and crafts person ಬಗ್ಗೆ ನಾವಿಲ್ಲಿ ನೋಡ್ತೀವಿ. ಸೊ ಎಲಿಟ್ ಪರ್ಸನ್ ಅಂತ ಅಂದ್ಬಿಟ್ಟು ದೇರ್ ಇಸ್ ನೋ ಡೈರೆಕ್ಟ್ ಎವಿಡೆನ್ಸ್. ಓಕೆ, ಅರ್ಬನ್ ಸೊಸೈಟಿಲಿ ಇವರೇ ಎಲಿಟ್ ಪರ್ಸನ್ ಅಂತ ಅಂದ್ಬಿಟ್ಟು ಕನ್ಕ್ಲೂಷನ್ ಬರಲಿಕ್ಕಾಗಲ್ಲ. ಕಾರಣ ಏನಪ್ಪ ಅಂತ ಅಂದರೆ ದೇರ್ ಆರ್ ಇವಾಗ ಪೀಪಲ್ ನೀವು ನೋಡೋದು ಒಂದು ಫೋರ್ಟಿಫೈಡ್ ಸೆಂಟರ್ಸಲ್ಲೂ ಇದ್ದಾರೆ, ಬಿಲ್ಡಿಂಗಲ್ಲೂ ಇದ್ದಾರೆ, ಫೋರ್ಟಿಫೈಡ್ ಮಾಡದೇ ಇರೋವಂಥ ಪ್ಲೇಸಸಲ್ಲೂ ಇದ್ದಾರೆ. ಸೊ ಮೋರ್ ಆಫ್ ಹಾಗಿದ್ರೆ ಯಾರು ಪ್ರಾಬಬ್ಲಿ ಬರಬಹುದು ಎಲೈಟ್ ಕ್ಯಾಟಗರಿಲಿ? ಆಬ್ವಿಯಸ್ಲಿ ರಾಜ ಬರ್ಬೋದು, ಕಿಂಗ್ಡಮಲ್ಲಿರೋಂಥ ಮಿನಿಸ್ಟರ್ಸ್ ಮಂತ್ರಿಗಳಾಗಿರ್ಬೋದು, ಅಥವಾ ಟ್ರೇಡರ್ಸ್, ಮರ್ಚೆಂಟ್ಸ್ ಅಟ್ ಟೈಮ್ಸ್. ಇವಾಗ ನಾ ಆಲ್ರೆಡಿ ಹೇಳ್ದಂಗೆ ಇವಾಗ ಮರ್ಚೆಂಟ್ಸ್ ಏನಾದರೂ ಆರ್ಮಿನ ಸಪ್ಲೈ ಮಾಡೋ ಮರ್ಚೆಂಟ್ಸ್ ಏನಾದರೂ ಆಗಿದ್ರೆ ಅವರು ಸಹ ಎಲೈಟ್ ಕ್ಲಾಸಲ್ಲಿ ಬರ್ತಾರೆ, ರೈಟ್? ಸೊ ಈ ರೀತಿ ಎಲೈಟ್ ಪೀಪಲ್ ಇದ್ದರು. ಆ್ಯಂಡ್ ಹೇಗೆ ಅದನ್ನು ಡಿಫ್ರೆನ್ಷಿಯೇಟ್ ಮಾಡ್ತಾ ಇದ್ರು ಅಂತಂದರೆ ಇವಾಗ ಆಬ್ವಿಯಸ್ಲಿ ಇದರ ರಿಲೇಟೆಡ್ ಆದ ಸೋರ್ಸ್ ನಮಗೆ ಫಸ್ಟ್ ಆಫ್ ಆಲ್ ಏನೂ ಇಲ್ಲ. ಬಟ್ ಏನಪ್ಪ ಅಂತ ಅಂದರೆ ಅಲ್ಲಿ ಇದ್ದಿದ್ದು ಆರ್ಕಿಯಾಲಜಿಕಲ್ ಎವಿಡೆನ್ಸ್. ಓಕೆ, ಆರ್ಕಿಯಾಲಜಿಕಲ್ ಎವಿಡೆನ್ಸ್ ಇಟ್ಕೊಂಡು ನೋಡಿದ್ರೆ ಸೊ ಈ ನದನ್ ಬ್ಲ್ಯಾಕ್ ಪಾಟ್ರಿನ ಅಥವಾ ಆರ್ನಮೆಂಟ್ಸ್, ಜುವೆಲ್ಸ್, ಈ ಗೋಲ್ಡ್, ಸಿಲ್ವರ್ಸ್ ಇದೆಲ್ಲ ಜಾಸ್ತಿ ಬಳಕೆಲಿತ್ತು. ಸೊ ಇಟ್ ಮೀನ್ಸ್ ದಟ್ ಇದನ್ನು ಯೂಸ್ ಮಾಡ್ತಾ ಇರೋರು ಬಂದುಬಿಟ್ಟು ಚೂರು ರಿಚಾಗಿ ಇದ್ದಿರಬಹುದು ಅನ್ನೋ ಒಂದು ಊಹೆ ಅಷ್ಟೇ. ಓಕೆ, ಸೊ ಮೋರ್ ಆಫ್ ಅಂದರೆ ಏನು ಅವ್ರ ಆರ್ಕಿಯಾಲಜಿಕಲ್ ಎವಿಡೆನ್ಸ್ ಅಂತ ನಾವು ಕಂಡು ಹಿಡಿತೀವಿ. ಆ್ಯಂಡ್ ದೇರ್ ಇಸ್ ನೋ ಡೈರೆಕ್ಟ್ ಸೋರ್ಸ್ ಆನ್ ದಿಸ್. An image. This is part of an image from Mathura. On the pedestal is a Prakrit inscription mentioning that a woman named Nagapiya, the wife of goldsmith named Dharmaka, installed this named Dharmaka image instrument. This part of image from Mathura.
and pedestal is a Prakrit. Pedestal is the Prakrit. Inscription mentioning that a woman named Nagapriya, wife of a goldsmith, Sovanika, Dharmaka installed ಸೊ ದಿಸ್ ಇಸ್ ಒನ್ ಆಫ್ ದಿ ಇನ್ಸ್ಕ್ರಿಪ್ಷನ್ ಥರ ಇದೆ ನೋಡಿ, ಒಂಥರ ಸ್ಟ್ಯಾಚು ಥರ ಇದೆ. ಸೊ ಏನು ಹೇಳ್ತಿದೆ ಅಂತಂದರೆ ಈ ಸ್ಟ್ಯಾಚು ದಿಸ್ ಇಸ್ ಆ್ಯಕ್ಚುಲಿ ಕೈಂಡ್ ಆಫ್ ಅಂತ ಅಂದ್ಕೊಳ್ಳಿ. ಓಕೆ, ಸೊ ಇದೇನು ಯಾರು ಹಾಕಿಂಗ್ ಅಂತಂದರೆ ನಾಗಪ್ರಿಯ. ಓಕೆ, ನಾಗಪ್ರಿಯ ಹ್ಯಾಡ್ ಇನ್ಸ್ಟಾಲ್ಡ್ ದಿಸ್ ಇನ್ ದಿ ಮಥುರಾ. ಓಕೆ, ಈ ಒಂದು ಇನ್ಸ್ಕ್ರಿಪ್ಷನ್ ನಾವು ಈ ಪೆಡೆಸ್ಟ್ರಲ್ ನೋಡೋದಾದರೆ ಇಟ್ ಈಸ್ ರಿಟರ್ನ್ ಇನ್ ದಿ ಪ್ರಾಕೃತ್ ಲ್ಯಾಂಗ್ವೇಜ್. ಓಕೆ, ವೆರಿ ಇಂಪಾರ್ಟೆಂಟ್. ಸೊ ಮಥುರಾದಲ್ಲಿ ನಾಗಪ್ರಿಯ ಅನ್ನೋ ಒಂದು ಹುಡುಗಿ ಹೂ ಇಸ್ ವೈಫ್ ಆಫ್ ಅ ಗೋಲ್ಡ್ ಸ್ಮಿತ್ ನೇಮ್ಡ್ ಧರ್ಮಕ, ಅವರು ಈ ಒಂದನ್ನು ಗಿಫ್ಟ್ ಆಗಿ ಕೊಟ್ಟಿರೋ ಅಂತ ಅಂದ್ಕೊಳ್ಳಿ. ಓಕೆನಾ, ಗಿಫ್ಟ್ ಆಫ್ ಆ್ಯನ್ ಇಮೇಜ್ ಅಂತ ಅಂದ್ಕೊಳ್ಳಿ. ಸೊ ದಿಸ್ ಇಸ್ ಆ್ಯಕ್ಚುಲಿ ಮೆನ್ಷನ್ ದಿ ಪ್ರಾಕೃತ್ ಲ್ಯಾಂಗ್ವೇಜ್ ಪೆಡೆಸ್ಟ್ರಲ್ kingdoms, some important kingdoms and towns. ಸೊ ಇಲ್ಲಿ ತಕ್ಷಶಿಲಲ್ಲಿ ನೋಡಿದ್ರೆ ಕುಶನ್ಸ್ ತುಂಬ ಇಂಪಾರ್ಟೆಂಟ್. ಕನೌಜ್, ಮಥುರಾ, ಕೌಶಂಬಿ, ವೈಶಾಲಿ, ರಾಜ್ಗಿರ್, ಮಹಾಸ್ಥಾನ್, ಶಾಕಾಸ್ ಬಂದು ಉಜ್ಜಯಿನ್. ಸೊ ಈ ರೀತಿ ವಿದಿಶಾ, ಟೈಮ್. ಸೊ ಚೋಲಾಸ್ ನೋಡಿದ್ರೆ ಇಲ್ಲಿ ಪುಹಾರ್. ಕ್ಯಾನ್ ಯು ಸಿ ಪುಹಾರ್ ಎಲ್ಲಿದೆ? ಸೊ ಕಾವೇರಿ ಪಟ್ಟಿಣಂ. Were there any cities in the region where Harappan civilization flourished in the 3rd millennium BC? ಯಾ, ಸೊ ಇದನ್ನು ಹೇಳಕ್ಕೆ ಮಾಡ್ತದೆ ಅಂದರೆ ಏನು, ಇವಾಗ ಎಕ್ಸಾಕ್ಟಾಗಿ ಹೇಗಿತ್ತು ಸಿಟೀಸ್ ಆ್ಯಂಡ್ ಟೌನ್ಸ್ ಅಂತ ಹೇಳಿ ಕಷ್ಟ. ದ ರೀಸನ್ ಬಿಹೈಂಡ್ ಹರಪ್ಪನ್ ಸಿವಿಲೈಸೇಷನ್ ಥರ ಇವಾಗ ಅಲ್ಲಿ ಜನರಿಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ ಅಲ್ವಾ. ಬಿಕಾಸ್ ಇವಾಗ ಈ ಸಿಟಿ ಇನ್ನಷ್ಟು ಫ್ಲರಿಶ್ ಆಗಿ ಬೇರೆ ಬೇರೆ ಹೆಸರಲ್ಲಿ ಇವಾಗ ಫ್ಲರಿಶ್ ಆಗಿದೆ, ಅಂದರೆ ಪೀಪಲ್ ಇದ್ದಾರೆ. ಆಬ್ವಿಯಸ್ಲಿ ಏನಾಗಿರುತ್ತೆ ಅಂತ ಆರ್ಕಿಯಾಲಜಿಕಲ್ ಎವಿಡೆನ್ಸ್ನ ಇಟ್ಟು ನಾವು ಪ್ರಾಪರಾಗಿ ಕನ್ಕ್ಲೂಷನ್ ಬರೋಕ್ಕಾಗಲ್ಲ, ಯಾಕಂದರೆ ವೇರ್ ಆ್ಯಂಡ್ ಟೇರ್ ಆಲ್ರೆಡಿ ಆಗಿದೆ. ಸೊ ತುಂಬ ವರ್ಷಗಳು ಆಲ್ರೆಡಿ ಕಳೆದೋಗಿದೆ. ಅದು ಎಲ್ಲಿ ಹೋಗಿದೆ, ಎಲ್ಲಿ ನಾಶ ಆಗಿದೆ, ಎಲ್ಲಿ ಪುಡಿ ಪುಡಿ ಆಗಿದೆ, ವಿ ರಿಯಲಿ ಡು ನಾಟ್ ನೋ ಅಬೌಟ್ ಇಟ್. By the 2nd century BCE, we find a short votive inscription in a number of cities. This mentions the name of the donor, sometimes specify her occupation as well. They tell us about the people who lived in the towns: washing folk, weavers, scribes, carpenters, potters, goldsmiths, blacksmiths, official religious teachers, merchants and kings. ಸೊ ಬೈ ದ 2nd century, ಓಕೆ, ಇವಾಗ ಆಲ್ಮೋಸ್ಟ್ ನಾವು 6 BC to 6 CE ವರೆಗೂ ಇನ್ಸ್ಕ್ರಿಪ್ಷನ್ಸ್ ಸಿಗ್ತಾನೆ ಇದೆ, ನಮಗೆ ಟೆಕ್ಸ್ಟ್ ಇದೆ, ಲಿಟ್ರೇಚರ್ಸ್ ಇದೆ. ಸೊ ಅದರಿಂದ ಇಟ್ಕೊಂಡು ನಾವು ತುಂಬ ವಿಷಯಗಳನ್ನ ಕಂಡು ಹಿಡಿತಾ ಬರ್ತಾ ಇದ್ದೀವಿ. ಇವಾಗ ಆ್ಯಸ್ ಎ ಸೆಡ್ ಇದು ಏನು ಅಂತ ನಮಗೆ ಗೊತ್ತಿಲ್ಲ, ಬಟ್ ಅದು ದಟ್ ಈಸ್ ಅ ಕೈಂಡ್ ಆಫ್ ಲಿಫ್ಟ್ ಇಮೇಜ್ ಅಂತ ಅಂದ್ಕೊಂಡಿದ್ರೆ ದಟ್ ಹ್ಯಾಸ್ ಅ ಮೀನಿಂಗ್. ಅಂದರೆ ಅವ್ರು ಏನು ಹೇಳೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತಂದರೆ ಬೈ ಎಂಡ್ ಆಫ್ ದಿ 2nd century BCE, ಓಕೆ, ಬಿಫೋರ್ ಕಾಮನ್ ಎರಾ, ಏನಾಯಿತು ಅಂತ ಅಂದರೆ ಜನರು ಏನೇ ಆದ್ರೂ ಅದನ್ನು ಚಿಕ್ಕ ಕಲ್ಲಲ್ಲಿ ಚಿಕ್ಕದಾಗಿ ಇನ್ಸ್ಕ್ರಿಪ್ಷನ್ ಮಾಡಲಿಕ್ಕೆ ಬರೆಯೋದಕ್ಕೆ ತೊಡಗಿದ್ರು. ಅಂತ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಸಿಟಿ ಇದೆ, ಆ ಸಿಟಿಲಿ ಇನ್ಸ್ಕ್ರಿಪ್ಷನ್ ಕಂಪ್ಲೀಟಾಗಿ ಅಂದರೆ ಇನ್ಸ್ಕ್ರಿಪ್ಷನ್ ಅಂತ ಅಂದರೆ ಲೈಕ್ ನೋಟ್ ಮೇಕಿಂಗ್. ಓಕೆ, ಕಂಪ್ಲೀಟಾಗಿ ನೋಟ್ ಮೇಕಿಂಗ್ ಮಾಡ್ತಿದ್ದಾರೆ, ಯಾರ್ಯಾರು ಬರ್ತಿದ್ದಾರೆ, ಯಾರ್ಯಾರಿದ್ದಾರೆ, ಯಾವ್ಯಾವ ಕೆಲಸ ಮಾಡ್ತಿದ್ದಾರೆ. ಸೊ ಯಾವ ಕೆಲಸ ಅವ್ರ ಹಾಬಿ, ಜಾಬ್ ಪ್ಯಾಟ್ರನ್ಸ್ ಎಲ್ಲ ಹೇಗಿತ್ತು ಅಂತ ನಾವು ನೋಡೋದಾದರೆ ಕೆಲವು ಕ್ರಾಫ್ಟ್ ಮ್ಯಾನ್ಸ್ ಇದ್ದರು, ಪಾಟ್ರಿ ಮೇಕರ್ ಇದ್ದರು, ಜ್ಯುವೆಲ್ರಿ ಮೇಕರ್ ಇದ್ದರು, ಮೀನ್ಸ್ ಮೇಕರ್ ಇದ್ದರು. ಸೊ ಈ ರೀತಿಯಾದ ವೈಡ್ ವೆರೈಟಿ ಆಫ್ ಹ್ಯಾಂಡಿಕ್ರಾಫ್ಟ್ಸ್ ಪೀಪಲ್ ಆಲ್ರೆಡಿ ಇತ್ತು. ಅಂದರೆ ಅಗ್ರಿಕಲ್ಚರ್ ಪ್ರಿಡಾಮಿನೆಂಟ್ಲಿ ಕಂಟ್ರಿ ಸೈಡ್ ಆಗಿದೆ, ಬೇರೆ ಎಲ್ಲ ರೀತಿಯಾದ ಆ್ಯಕ್ಟಿವಿಟೀಸ್ ಯು ವಿಲ್ ಗೆಟ್ ಟು ಸಿ ಹಿಯರ್. ಸೊ ಮೋರ್ ಇಂಪಾರ್ಟೆಂಟ್ ಅಂದರೆ ಏನು, ಒಂದು ಆ್ಯಕ್ಟಿವಿಟಿ ಮಾತ್ರ ಸೀಮಿತ ಆಗಿರೋದಿರೋ ವೆರೈಟಿ ಆಫ್ ಆ್ಯಕ್ಟಿವಿಟೀಸ್ ಇನ್ ದಿ ಸಿಟೀಸ್. ಓಕೆ, ಸೊ ಮೇನ್ ಇವಾಗ ಓದಿದ್ರಲ್ಲಿ ಮೇನ್ ವೋಟಿವ್ ಇನ್ಸ್ಕ್ರಿಪ್ಷನ್ಸ್ ರೆಕಾರ್ಡ್ ಗಿಫ್ಟ್ಸ್ ಮೇಡ್ ಟು ರಿಲಿಜಿಯಸ್. ಓಕೆ, ಸೊ ಕಂಟ್ರಿ ಸೈಡಲ್ಲಿ ಏನಾಗ್ತಿದೆ, ಬ್ರಹ್ಮ ಸಮಥಿಂಗ್, ಓಕೆ, ಬ್ರಾಹ್ಮಿನ್ಸ್ಗೆ ಕೊಡ್ತಿದ್ರು. ಸೊ ಅದನ್ನು ಆಬ್ವಿಯಸ್ಲಿ ಇನ್ಸ್ಕ್ರಿಪ್ಷನ್ ದೊಡ್ಡ ಕಡೆಯಲ್ಲಿ ಕೆತ್ತನೆ ಮಾಡ್ತಿದ್ರು. ಬಟ್ ಅಟ್ ದ ಸೇಮ್ ಟೈಮ್ ಏನು ಮಾಡಿದ್ರು, ದೇ ಹ್ಯಾಡ್ ಆಲ್ಸೋ ರಿಟರ್ನ್
ಇನ್ ದಿ ಕಾಪರ್ ಪ್ಲೇಟ್ಸ್ ಜಾಸ್ತಿ. ಸೊ ಇಲ್ಲಿ ಸಿಟೀಸಲ್ಲಿ ಏನು ಮಾಡಿದ್ರು, ಅಗೇನ್ ರಿಲಿಜಿಯಸ್ ಪ್ಲೇಸಸ್ಗೆ ದೇ ವರ್ ಲ್ಯಾಂಡ್ ಗ್ರ್ಯಾಂಡ್ಸ್, ಬಟ್ ಆದರೆ ಅದನ್ನು ವೋಟಿವ್ ಅಂತ ಅಂದರೆ ಇನ್ಸ್ಕ್ರಿಪ್ಷನ್, ಚಿಕ್ಕ ಚಿಕ್ಕ ಇನ್ಸ್ಕ್ರಿಪ್ಷನ್ಲಿ ಕಂಪ್ಲೀಟಾಗಿ ಯಾರಿಗೆ ಏನು ಡೊನೇಷನ್ ಎಲ್ಲವರೆಗೂ. ಸೊ ಈ ರೀತಿಯಾದ ಇನ್ಫಾರ್ಮೇಷನ್ ನಾವು ವಿ ವಿಲ್ ಗೆಟ್ ಟು ಸಿ. ಓಕೆ, ದ ಹಿಸ್ಟ್ರಿ ಆಫ್ ಪಾಟ್ಲಿಪುತ್ರ ನೋಡಿದ್ವಿ, ದ ಚಿಕ್ಕ ಸ್ಟೋರಿ ಆಫ್ ಪಾಟ್ಲಿಗ್ರಾಮ ಆ್ಯಂಡ್ ನ್ಯೂ ಸಿಟೀಸ್. ಅಂದರೆ ಎಲ್ಲ ಸಿಟೀಸ್ಗೂ ತನ್ನದೇ ಆದಂತಹ ಕೋರ್ ಸ್ಟ್ರೆಂತ್ ಇತ್ತು. ಆ ಕೋರ್ ಸ್ಟ್ರೆಂತ್ ಬೇಸ್ ಮೇಲೆ ಅಲ್ಲಿ ಹೋಗಿ ಅವರು ಕ್ಯಾಪಿಟಲನ್ನು ಫಾರ್ಮ್ ಮಾಡಿದ್ರು. ಎಲೈಟ್ಸ್ ಆ್ಯಂಡ್ ಕ್ರಾಫ್ಟ್ ಪರ್ಸನ್ ಯಾರು ಅಂತ ನೋಡಿದ್ರೆ, ದೋಸ್ ಹೂ ಯೂಸ್ ಟು ಯೂಸ್ ದಿ ಕಾಸ್ಟ್ಲಿಯೆಸ್ಟ್ ಮಟೀರಿಯಲ್ಸ್ ಅಂತ ಹೇಳ್ಬೋದು. ಸೊ ದೇ ಆರ್ ದ ರಿಚ್ ಪೀಪಲ್, ಎಲೈಟ್ ಪೀಪಲ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ವಿ ಆಲ್ಸೋ ಸ್ಟಡಿಡ್ ಅಬೌಟ್ ನಾಗಪ್ರಿಯ, ಹೂ ಇಸ್ ವೈಫ್ ಆಫ್ ಧರ್ಮ ಹ್ಯಾಡ್ ಗಿವನ್ ಇಸ್ ಗಿಫ್ಟ್ ಇನ್ ಮಥುರಾ. ಆ್ಯಂಡ್ ಬೈ ದ ಸೆಕೆಂಡ್ ಸೆಂಚುರಿ ಏನಾಯಿತು, ವೋಟಿವ್ ಇನ್ಸ್ಕ್ರಿಪ್ಷನ್ಸ್ ಅಂತ ನೋಡ್ತೀವಿ. ಒಂದು ವೋಟಿವ್ ಇನ್ಸ್ಕ್ರಿಪ್ಷನ್ ಅಲ್ಲಿ ಯಾವುದೇ ರೀತಿಯಾದ ರಿಲಿಜಿಯಸ್ ಗ್ರಾಂಟ್ಸ್ ಏನೆಲ್ಲ ಆಗ್ತಾ ಇದೆಯೋ ಎಲ್ಲ ರೀತಿಯಾದ ರಿಲಿಜಿಯಸ್ ಗ್ರಾಂಟ್ಸ್ ಚಿಕ್ಕ ಚಿಕ್ಕದಾಗಿ ಇನ್ಸ್ಕ್ರಿಪ್ಷನ್ ಮೇಂಟೈನ್ ಮಾಡಲಿಕ್ಕೆ, ಅಂದರೆ ನೋಟ್ ಮೇಕಿಂಗ್ ಮಾಡಲಿಕ್ಕೆ ದೇ ವರ್ ರೆಡಿ. ಆ್ಯಂಡ್ ದೆನ್ ಸೊ ವೋಟಿವ್ ಇನ್ಸ್ಕ್ರಿಪ್ಷನ್ ಇಸ್ ನಥಿಂಗ್ ಬಟ್ ಕಾಪರ್ ಇನ್ಸ್ಕ್ರಿಪ್ಷನ್ ಆ ಥರ ಈ ವೋಟಿವ್ ಇನ್ಸ್ಕ್ರಿಪ್ಷನ್ ಇಸ್ ನಥಿಂಗ್ ಬಟ್ the grants that you would have given for the religious institutions. Sometimes guilds or shrenis organization of crafts and producers and merchants are mentioned as well. These guilds probably procured raw materials, regulated production, marketed the finished product. It is likely that craftsperson used a range of iron tools to meet the growing and demand urban elites. So, what is this guild? ನಾವು ಹೋಗ್ತಾ ಗಿಲ್ಡ್ ಆ್ಯಂಡ್ ಶ್ರೇಣೀಸ್ನ ನೋಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಗಿಲ್ಡ್ ಆ್ಯಂಡ್ ಶ್ರೇಣೀಸ್ ಬಿಲ್ಡ್ ಆಗುತ್ತೆ. ಈ ಕಾನ್ಸೆಪ್ಟ್ ಏನಿದು ಗಿಲ್ಡ್ ಆ್ಯಂಡ್ ಗಿಲ್ಡ್ಸ್ ಈ ಕಾನ್ಸೆಪ್ಟ್ ಅಂತಂದರೆ, ಫಾರ್ ಎಕ್ಸಾಂಪಲ್ ಇವಾಗ ಟ್ರೇಡಿಂಗ್ ಮಾಡೋರು ಇದ್ದಾರೆ ಅಂತ ಅನ್ಕೊಳ್ಳಿ, ಅಥವಾ ಮರ್ಚೆಂಟ್ಸ್ ಇದ್ದಾರೆ. ಓಕೆ, ಈ ಪೆನ್ ಸೇಲ್ ಮಾಡೋರು ತುಂಬ ಜನ ಇದ್ದಾರೆ. ಓಕೆ, ಒಂದು 5 ಜನ ಇದ್ದಾರೆ. ಅವ್ರು ಯಾರು? ದೇ ಆರ್ ಮರ್ಚೆಂಟ್ಸ್. Those who are selling the pen, there are 5 people. ಸೊ ಇವಾಗ ಇವ್ರು ಏನು ಮಾಡ್ತಾರೆ ಅಂತ ಅಂದರೆ, ಈ 5 people ಅಂದರೆ ಏನು, ಒಂದು ವರ್ಕ್ ಅಸೋಸಿಯೇಟ್ ಆಗಿರೋಂತಹ ಗ್ರೂಪ್ ಆಫ್ ಪೀಪಲ್ ಸೇರಿಕೊಂಡು ದೇ ವಿಲ್ ಫಾರ್ಮ್ ದೇರ್ ಅಸೋಸಿಯೇಷನ್. ಈ 5 people ಒಂದು ಅಸೋಸಿಯೇಷನ್ ಮಾಡಿ, ದಿಸ್ ಅಸೋಸಿಯೇಷನ್ ವಿಲ್ ಡಿಸೈಡ್ ಈ ಪೆನ್ನ ಎಲ್ಲಿ ಕಳಿಸ್ಬೇಕು, ಯಾರಿಗೆ ಕಳಿಸ್ಬೇಕು, ಎಷ್ಟು ಅಮೌಂಟಿಗೆ ಕಳಿಸ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಬೇಸಿಕಲಿ ಟ್ರೇಡರ್ಸ್ ಆ್ಯಂಡ್ ಮರ್ಚೆಂಟ್ಸ್ ಅಂತ ಕರಿತೀವಿ. ಇವ್ರು ಏನು ಮಾಡ್ತಾರೆ, ದೇ ವಿಲ್ ಆ್ಯಕ್ಟ್ ಲೈಕ್ ಅ ಮಿಡಲ್ ಮ್ಯಾನ್. ಓಕೆನಾ. ಸೊ ಒಂದು ಕಡೆಯಿಂದ ರಾ ಮಟೀರಿಯಲ್ನ ತೊಗೊಬಂದು ಅದನ್ನು ಪ್ರಾಸೆಸಿಂಗ್ ಮಾಡಿ ಇನ್ನೊಂದು ಕಡೆ ಸೇಲ್ ಮಾಡ್ತಾರೆ. ಸೊ ದ್ಯಾಟ್ ಈಸ್ ವಾಟ್ ದೇರ್ ಜಾಬ್. ಸೊ ಮರ್ಚೆಂಟ್ಸ್, ಸೊ ಅವ್ರನ್ನ ಮರ್ಚೆಂಟ್ಸ್ ಅಂತ ಕರಿತೀವಿ. ಸೊ ಗ್ರೂಪ್ ಆಫ್ ಮರ್ಚೆಂಟ್ಸ್ ಹೂ ಆರ್ ಫಾರ್ಮಿಂಗ್ ಅಸೋಸಿಯೇಷನ್. ಓಕೆ, ಗ್ರೂಪ್ ಆಫ್ ಮರ್ಚೆಂಟ್ಸ್ ಆಫ್ ದಿ ಸೇಮ್ ಜಾಬ್ ಇಂಪಾರ್ಟೆಂಟ್. ಅಂದರೆ guilds and shrenis are nothing but the association of the same karmas merchants who then regulate their products overall the territories. Okay, ಆ ಥರ ನೆನ್ಪಿಟ್ಕೊಳ್ಳಿ. ಸೊ ಬೇಸಿಕ್ಲಿ ಅಸೋಸಿಯೇಷನ್, ಗ್ರೂಪ್ ಆಫ್ ಪೀಪಲ್ ಹೂ ಲೈಕ್ ಆರ್ ಇನ್ವಾಲ್ವ್ ಇನ್ ದಿ ಟ್ರೇಡಿಂಗ್. In subcontinent and beyond. Okay, the Malabar. Let's one break. We will do minutes. Malabar coast, the present day Kerala. Here is an excerpt from the Periplus of Erythraean Sea composed by anonymous a Greek sailor. Okay, so we have already, if you remember, we actually already know the Periplus. We do not know who is Periplus. Okay, we do not know who is Periplus. He is actually Erythraean Sea something Greek, but ಅದು ಹೆಸರು ಪ್ರಾಪರ್ ಆಗಿ ನಮಗೆ ಗೊತ್ತಿಲ್ಲ. ಸೊ ಅವರು ಮಲಬಾರ್ ಕೋಸ್ಟ್ ಬಗ್ಗೆ ಏನು ಹೇಳ್ತಾರೆ ಅಂತಂದರೆ, that is traders from abroad sent large ships
sent large ships to these market towns on account of great quantity and bulk of pepper and Malabatum, possibly cinnamon, produced in this region. There are imported here in the first place a great quantity of coin, topaz, antimony used as coloring substances. Coral, crude glass, copper, tin, lead. There is exported pepper, which is produced in quantity in only one region near these markets. Besides, there are exports great quantities of fine pearls, ivory, silk, cloth, transparent stones of all kinds of diamonds and sapphires and tortoise shell. Archaeological evidence of a bead making industry using precious and semi-precious stones has been found in the Kodumanal, Tamil Nadu. It is likely that local traders brought the stones mentioned in the periplus from the sites such as these coastal ports. Why did author compile this list? So basically ಇದೇನಪ್ಪ ಅಂತಂದರೆ they are talking about the Malabar coast. ಏನು ಹೇಳ್ತಿದ್ದಾರೆ ಅಂತಂದರೆ who is this person? Periplus of Erythraean Sea. Okay, this is a book which is written by the anonymous Greek. ಯಾರಂತ ನಮಗೆ ಇವಾಗ ಗೊತ್ತಿಲ್ಲ, ಬಟ್ ಆದರೆ ಈ ಬುಕ್ ಸಿಕ್ಕಿತ್ತು. ಈ ಬುಕ್ ಏನು ಹೇಳುತ್ತೆ ಅಂತ ಅಂದರೆ the relationship between India as well as the abroad. Okay, ಅಂದರೆ abroad ಇಂದ ಇಂಡಿಯಾದಲ್ಲಿ ಪ್ರಾಡಕ್ಟ್ಸ್ ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ ವರ್ಕ್ ನಡೀತಾ ಇದೆ. ನೀವು ರೋಮಲ್ಲಿ ನೋಡ್ಬೋದು. ಓಕೆ, ರೋಮ್ ಓಮನ್, ಬಿಕಾಸ್ ವಿ ಹ್ಯಾಡ್ ಆಲ್ರೆಡಿ ಸ್ಟಡಿ ರೋಮ್ ಓಮನ್. ಸೊ ಅಂದರೆ ಇವಾಗ ಇದರಲ್ಲಿ ಹೇಳ್ತಿಲ್ಲ. ಓಕೆ, ಅಲ್ಲಿ ಆಗ್ತಾ ಇತ್ತು, ಪ್ಲೇಸ್ ಮೆನ್ಷನ್ ಇಲ್ಲ. ಬಟ್ ಏನು ಹೇಳ್ತಾರೆ ಅಂತ ಅಂದರೆ ಇಂಡಿಯಾದಿಂದ ಎಸ್ಪೆಷಲಿ ಮಲಬಾರ್ ಕೋಸ್ಟಿಂದ ಸ್ಪೈಸಸ್ ಹೋಗ್ತಾ ಇತ್ತು. ಅಂದರೆ ಬ್ಲ್ಯಾಕ್ ಪೆಪ್ಪರ್ ಮೋಡ್ ಆಫ್ ಆ್ಯಂಡ್ ಮಲಬಾರಗನ್ ಅಂತ ಅಂದ್ಬಿಟ್ಟು ಕರೀತಾರೆ. ಅಂದರೆ ದಟ್ ಈಸ್ ಅ ಪ್ರಾಬಬ್ಲಿ ಕೈಂಡ್ ಆಫ್ ಸಿನಮನ್ ಏಲಕ್ಕಿ ಇರಬಹುದು ಅಂತ. ಯಾಕಂದರೆ ಯು ರಿಮೆಂಬರ್ ಸಿನಮನ್ ಯಾಕಂತ ಅಂದರೆ ದಿಸ್ ಇಸ್ ಅ ಪ್ಲೇಸ್ ವಿಚ್ ಇಸ್ ಸ್ಪೆಷಲೈಸ್ಡ್ ಫಾರ್ ದ್ಯಾಟ್ ಅಂತ. ದಿಸ್ ಕಾರ್ಡಮಮ್ ಹಿಲ್ಸ್, ರೈಟ್? ಸೊ ಪ್ರಾಬಬ್ಲಿ ವಿ ಕ್ಯಾನ್ ಕನೆಕ್ಟ್ ದ ಲಿಂಕ್ ಹಿಯರ್. ಸೊ ಆ ಕಾರ್ಡಮಮ್ ಆಬ್ವಿಯಸ್ಲಿ ಫೇಮಸ್ ಇರೋದ್ರಿಂದ ಸೊ ಇದನ್ನೆಲ್ಲ ಎಕ್ಸ್ಪೋರ್ಟ್ ಮಾಡ್ತಾಯಿದ್ರು. ಇನ್ ಟರ್ನ್ ಏನು ಬರ್ತಾಯಿತ್ತು ನಮಗೆ? ಇನ್ ಟರ್ನ್ ನಮಗೆ ಗೋಲ್ಡ್, ಪರ್ಲ್ಸ್ ಈ ರೀತಿ ಎಲ್ಲ ಬರ್ತಾಯಿತ್ತು. ಆ್ಯಂಡ್ ನಾಟ್ ಓನ್ಲಿ ದ್ಯಾಟ್, ವಿ ವರ್ ಆಲ್ಸೋ ಎಕ್ಸ್ಪೋರ್ಟಿಂಗ್ ಕಾಟನ್ಸ್, ಸಿಲ್ಕ್, ಐವರೀಸ್ ಇದೆಲ್ಲ ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದ್ವಿ. ಸೊ ಇದು ಹೇಗೆ ಗೊತ್ತಾಯಿತು ಅಂದರೆ, ಸೊ ಬೇಸಿಕಲಿ ಏನು ನೆನಪಿಟ್ಕೋಬೇಕು? ದ ಎಕ್ಸ್ಪೋರ್ಟ್ಸ್ ಆ್ಯಂಡ್ ಇಂಪೋರ್ಟ್ಸ್. ಓಕೆ, ಗ್ರೀಕ್ ಮೆನ್ಷನ್ ಮಾಡಿರ್ತಾರೆ. ಮೋಡ್ ಆಫ್ ಸ್ಪೈಸಸ್ ಎಸ್ಪೆಷಲಿ ಹಲವಾರು ಕೋರ್ಸ್ನ ಈ ಕಾರ್ಡಮಮ್ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ. ಓಕೆನಾ? ಸೊ ಅದಕ್ಕೆ ಐವರಿ ಸಿಲ್ಕ್ ಇದೆಲ್ಲ ನಾವು ಕಳಿಸ್ತಾ ಇದ್ವಿ. ಅವ್ರು ಇಂಟರ್ನ್ ನಮಗೆ ಗೋಲ್ಡ್ ಎಲ್ಲ ಕೊಡ್ತಾರೆ. ಸೊ ಆ್ಯಸ್ ಮ್ಯಾಮ್ ಟೋಲ್, ಸೊ ಒಂದು ಕಂಟ್ರಿ ಫ್ಲರಿಶ್ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಯಾವಾಗ ನಮಗೆ ಗೊತ್ತಾಗ ಎಕಾನಮಿಕ್ ಅಂತ ಯಾವಾಗ ನಾವು ಹೇಳ್ತೀವಿ, it is only when their coins are in the most widely circulated. And then tortoise shell, so even diamond diamond and not only that, lots of using will make sure will form in Kodumanal from the sides. Okay, so ಇದು ಆಯಿತಾ? ಇವಾಗ ನಾವು ಹೇಳಿದ್ವಿ ಅಂದರೆ ಈವನ್ ದೇ ಯೂಸ್ ಟು ಗೆಟ್ ಸ್ಟೋನ್. ಓಕೆ, ದೇ ಯೂಸ್ ಟು ಗೆಟ್ ಸಮ್ ಇಲ್ಲಿ ಟೋಪಸ್ ಆರ್ಚಮ್ ಮಿನರಲ್ ಯೂಸ್ ಇನ್ ಕಲರಿಂಗ್ ಸಬ್ಸ್ಟೆನ್ಸ್. ಸೊ ಅದೊಂದಾಗಿದ್ದರೆ ಒಂದು ಮಲಬಾರ್ ಬಗ್ಗೆ ಹೇಳಿದ್ರೆ, ಇನ್ನು ತಮಿಳ್ನಾಡು ಬಗ್ಗೆ ಕೊಡಮನಾಲ್. ಸೊ ಕೊಡಮನಾಲ್ ಏನು ಹೇಳುತ್ತೆ ಅಂತ ಅಂದರೆ ದೇ ಯೂಸ್ ಟು ಒಂದು ಸ್ಟೋನ್. ಸೊ ಆ ಸ್ಟೋನ್ ಬೀಟ್ ಮೇಕಿಂಗ್ಗೆ ಆ ಸ್ಟೋನಿಗೆ ತರಬೇಕು. ಸೊ ಆ ಪೆರಿಪ್ಲಸ್ ಮೆನ್ಷನ್ ಮಾಡಿರ್ತಾರೆ ಆ ಸೈಟು. ಸೊ ಆ ಸೈಟಿಂದ ತಂದಿದ್ದಾರೆ ಅಂತ ಅಂದ್ಬಿಟ್ಟು ಒಂದು ಆರ್ಕಿಯಾಲಜಿಕಲ್ ಎವಿಡೆನ್ಸು ಇದೆ. ಓಕೆ, spices, archaeological evidence, imports and exports. We start that sort of talks here. Periplus is a Greek word meaning sailing around. Erythraean was a Greek named after Red Sea. Erythraean Sea, Red Sea. Trade in Indian subcontinent. Trade in the subcontinent and beyond. From 6th century BCE, land and river routes crisscrossed the subcontinent and extended in various directions overland into Central Asia and beyond overseas. From ports that dotted coastline extending across the Arabian Sea to the east of the North Africa and West Asia and through the Bay of Bengal to the Southeast Asia and China. Rulers often attempted to control these routes, possibly by offering protection for a price.
ಸೊ ಪ್ರೊಡಕ್ಷನ್ ಪ್ರೈಸ್ ಅನ್ನೋದು ಮುಂಚೆ ಇದೊಂದು ರಿವಿಷನ್ ಮಾಡ್ಕೊಬಿಡೋದು ಸಣ್ಣದಾಗಿ. ಅಂದರೆ ನೆನಪಿದಲ್ಲ, ಮಿಲ್ಟ್ರಿ ಅಂದರೆ ಆರ್ಮಿ ಪೀಪಲ್ ಸೋಲ್ಜರ್ಸ್ ನಾನು ಬಾಡಿಗೆ ಕೊಡ್ತಾ ಇದ್ದೆ. ಓಕೆ, ತಗೊಳ್ಳಿ ಆ ರೀತಿ. In 6th century BC, land and river routes crisscrossed the subcontinent and extended in various directions. Overland into Central Asia and beyond, and overseas from ports that dotted the coastline, extending across Arabian Sea to east and North Africa, West Asia through the Bay of Bengal, to Southeast Asia and China. ಅಂದರೆ ಸೊ ಟ್ರೇಡಿಂಗ್ ನಾವು ನೋಡೋದಾದರೆ, ಇಟ್ಸ್ ಟ್ರೇಡಿಂಗ್ ಸಬ್ ಕಾಂಟಿನೆಂಟ್ ಆ್ಯಂಡ್ ಬಿಯಾಂಡ್. ಸೊ ಫಸ್ಟ್ ವಿತಿನ್ ಲ್ಯಾಂಡ್ ಇಂಡಿಯಾದಲ್ಲಿ ರೈಟ್. ಓಕೆ, ವಿತಿನ್ ಲ್ಯಾಂಡ್ ಇವಾಗ ಇಂಡಿಯಾ ಈಸ್ ಆಬ್ವಿಯಸ್ಲಿ ವಾಟ್ ಸರೌಂಡೆಡ್ ಬೈ ಅರೇಬಿಯನ್ ಸಿ ಆ್ಯಂಡ್ ಬೇ ಆಫ್ ಬೆಂಗಾಲ್. ಸೊ ಅರೇಬಿಯನ್ ಸಿ ದಾಟಿ ಎಲ್ಲಿವರೆಗೂ ಹೋಗ್ತಾ ಇತ್ತು ಅಂತಂದರೆ ನಾರ್ತ್ ಆ್ಯಂಡ್ ಈಸ್ಟ್. ಓಕೆ, ಓಕೆ, ಎಲ್ಲಿವರೆಗೂ ಹೋಗ್ತಾ ಇತ್ತು? ನಂಬರ್ ಆಫ್ ಪ್ಲೇಸಸ್. ಈಸ್ಟ್ ಆ್ಯಂಡ್ ನಾರ್ತ್ ಆಫ್ರಿಕಾ ಆ್ಯಂಡ್ West Asia. Okay, so you trade ಎಲ್ಲಿವರೆಗೂ ಇತ್ತು? ವಿತಿನ್ ಇಂಡಿಯಾ, not ಔಟ್ ಆಫ್ ಇಂಡಿಯಾ, ಬಿಯಾಂಡ್ ದಿ sea level they have crossed beyond that. ಸೊ ಥ್ರೂ ಅರೇಬಿಯನ್ ಸಿ ಮುಖಾಂತರ ಎಲ್ಲೆಲ್ಲ ಹೋಗ್ತಿದ್ರು ಅಂತ ಅಂದರೆ ಅವರು ದೇ ವರ್ ಗೋಯಿಂಗ್ ಟು ಈಸ್ಟರ್ನ್ ಅಮೇರಿಕಾ ಟು ನಾರ್ದರ್ನ್ ಅಮೇರಿಕಾ ಆ್ಯಂಡ್ ಈವನ್ ವೆಸ್ಟರ್ನ್ ಏಷ್ಯಾ. ಬೇ ಆಫ್ ಬೆಂಗಾಲ್ ಕಡೆ ಬಂದರೆ ಬೇ ಆಫ್ ಬೆಂಗಾಲಿಂದ ಅವರು ಸೌತ್ ಈಸ್ಟ್ ಏಷ್ಯಾ, ಓಕೆ, ವೆಸ್ಟ್ ಏಷ್ಯಾ, ನೆಕ್ಸ್ಟ್ ಸೌತ್ ಈಸ್ಟ್ ಏಷ್ಯಾ ಟು ಚೈನಾ, ಸೌತ್ ಈಸ್ಟ್ ಏಷ್ಯಾ ಆ್ಯಂಡ್ ಚೈನಾವರೆಗೂ ಇವರ ಟ್ರೇಡಿಂಗ್ ಇತ್ತು. ರೂಲರ್ಸ್ ಆಫನ್ ಅಟೆಂಪ್ಟೆಡ್ ಟು ಕಂಟ್ರೋಲ್ ದೀಸ್ ರೂಟ್ಸ್ ಪಾಸಿಬಲಿ ಬೈ ಆಫರಿಂಗ್ ಪ್ರೊಟೆಕ್ಷನ್ ಫಾರ್ ಅ ಪ್ರೈಸ್. ಸೊ ಏನು ಮಾಡ್ತಾರೆ ಇವಾಗ? ಆಬ್ವಿಯಸ್ಲಿ ನಮ್ಗೆ ಗೊತ್ತಾಯ್ತು, ಓಕೆ, ಬಿಯಾಂಡ್ ಹೋಗ್ತಾ ಇದೆ ಅಂತಂದರೆ ಏನು ಮಾಡ್ತಾರೆ ಜನರು? ಯಾವಾಗಲೂ ಅಷ್ಟೇ, ವಾಟರಲ್ಲಿ ಯಾವಾಗಲೂ ಕಂಟ್ರೋಲ್ ಇಡೋಕ್ಕೆ ಟ್ರೈ ಮಾಡ್ತಾರೆ, ರೈಟ್? ಏನಕ್ಕೆ? ದೇರ್ ಆರ್ ಸೋ ಮೆನಿ ಬೆನಿಫಿಟ್ಸ್ ದಟ್ ಸೊ ಚೈನಾ ಡಸ್. ಎಲ್ಲ ವಾಟರ್ ನನಗೆ ಬೇಕು ಅಂತ ಅಂದ್ಬಿಟ್ಟು. ಸೊ ಅವಾಗ ಏನು ಮಾಡ್ತಾರೆ ಅಂದರೆ ಎಲ್ಲ ಅಲ್ಲಿ ರೂಲರ್ಗೂ ಸಹ ಅದನ್ನು ಆಕ್ಯುಪೈ ಮಾಡಲಿಕ್ಕೆ ಟ್ರೈ ಮಾಡ್ತಾಯಿದ್ರು. ಅಂದರೆ ಅವ್ರ ಕಂಟ್ರೋಲಲ್ಲಿ ಇಡೋದಕ್ಕೆ ಅವ್ರ ಕಂಟ್ರೋಲಲ್ಲಿ ಇರ್ತಿದ್ರು, ಅಥವಾ ಅಲ್ಲಿ ಬೇರೆ ಯಾರಾದರೂ ಇದ್ದಾರೆ ಅಂತ ಅಂದರೆ ಓಕೆ ನಾವು ಅದನ್ನು ನೋಡ್ಕೋತೀವಿ, ನೀವು ನಮಗೆ ಅದಕ್ಕೆ ಹಾಕೋತರ ದುಡ್ಡು ಕೊಟ್ಬಿಡಿ ಅಂತ ಅಂದ್ಬಿಟ್ಟು. ಓಕೆ, ಸೊ ಟ್ರೇಡ್ ಇನ್ ದಿ ಸಬ್ ಕಾಂಟಿನೆಂಟ್ ಆ್ಯಂಡ್ ಬಿಯಾಂಡ್ ಏನು ಹೇಳುತ್ತೆ ಅಂತ ಅಂದರೆ ಏನು ಹೇಳುತ್ತೆ ಅಂತಂದರೆ ಸೊ ನಮ್ಮ ಟ್ರೇಡಿಂಗ್ ಇಂಡಿಯಾದೊಳಗೆ ಮಾತ್ರ ಸೀಮಿತ ಆಗಿರಲಿಲ್ಲ, ಬಿಯಾಂಡ್ ಇಂಡಿಯಾ ಹೋಗ್ತಾ ಇತ್ತು. ಬಿಯಾಂಡ್ ಕಡಲಲ್ಲಿ ನಾವು ನೋಡ್ತಾ ಇದ್ವಿ. ಬಿಯಾಂಡ್ ಕಡಲ ಅಂತಂದರೆ ಆಬ್ವಿಯಸ್ಲಿ ವಿ ನೋ ದಟ್ ಇಂಡಿಯಾ ಈಸ್ ಸರೌಂಡೆಡ್ ಬೈ ಅರೇಬಿಯನ್ ಸಿ ಆ್ಯಂಡ್ ಬೇ ಆಫ್ ಬೆಂಗಾಲ್ ಆ್ಯಂಡ್ ಇವನ್ ದಿ ಲ್ಯಾಂಡ್ ಪ್ಲೇನ್ಸ್. ಸೊ ಲ್ಯಾಂಡ್ ಪ್ಲೇನ್ಸ್ ಆಬ್ವಿಯಸ್ಲಿ ವೆಸ್ಟ್ ಏಷ್ಯಾ ಆ ಕಡೆ ಎಲ್ಲ ನಾವು ಈಸಿಯಾಗಿ ಹೋಗ್ಬೋದು, ಸೊ ಪ್ರಾಬ್ಲಮ್ ಇಲ್ಲ. ಅದೇ ಅರೇಬಿಯನ್ ಸಿ ನೀವು ನೋಡೋದಾದರೆ ವಿಚ್ ಇಸ್ ಅಗೇನ್ ತುಂಬ ದೂರ ಕ್ರಾಸ್ ಮಾಡಿ ಹೋಗೋದಾದರೆ ನಾವು ಈಸ್ಟರ್ನ್ ಆಫ್ರಿಕಾ, ನಾರ್ದರ್ನ್ ಆಫ್ರಿಕಾ, ವೆಸ್ಟರ್ನ್ ಏಷ್ಯಾ, ದೆನ್ ಇಷ್ಟು ಪ್ಲೇಸ್ವರೆಗೂ ಎಕ್ಸ್ಟೆಂಡ್ ಆಗಿತ್ತು. ಅದೇ ಬೇ ಆಫ್ ಬೆಂಗಾಲ್ ಮುಖಾಂತರ ನೋಡೋದಾದರೆ ಸೌತ್ ಈಸ್ಟ್ ಏಷ್ಯಾದಿಂದ ಹಿಡಿದು ಚೈನಾವರೆಗೂ ನಮ್ಮ ಟ್ರೇಡಿಂಗ್ ಆಗ್ತಾಯಿತ್ತು. ಸೊ ವೆನೆವರ್ ಈ ರೀತಿ ಟ್ರೇಡಿಂಗ್ ಇದೆ ಅನ್ನೋವಾಗ ಆಬ್ವಿಯಸ್ಲಿ ಎಲ್ಲ ರೂಲರ್ಸ್ ಏನು ಟ್ರೈ ಮಾಡ್ತಾರೆ ಅಂತಂದರೆ ಅದನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳೋಕೆ ಟ್ರೈ ಮಾಡ್ತಾರೆ. ಸೊ ದ್ಯಾಟ್ ಪ್ರೊಟೆಕ್ಷನ್ ಕೊಡ್ತೀವಿ ಫಾರ್ ದಿ ಪ್ರೈಸ್. ನಾವು ಪ್ರೊಟೆಕ್ಷನ್ ಕೊಡ್ತೀವಿ ಫಾರ್ ದಿ ಪ್ರೈಸ್. ಇಲ್ಲ ಅಂತಂದರೆ ಓಕೆ ನೀವು ಕಳಿಸ್ಕೊಡಿ, ತಗೊಳ್ಳಿ, ಬಟ್ ನಮಗೆ ಟೋಲ್ ಪೇ ಮಾಡಿಬಿಟ್ಟು ಹೋಗಿ. ಸೊ ದಿಸ್ ಇಸ್ ಹೌ ದಿಲ್ ಕಲೆಕ್ಟ್ ದಿ ಟ್ಯಾಕ್ಸಸ್. Those who traversed these routes included peddlers who probably traveled on foot and merchants who traveled with caravans of bullock carts, pack animals. Also, there were seafarers whose ventures were risky but highly profitable. Successful merchants designated as Masathuvan
and cities. Oh. Those who traversed these routes included peddlers who probably travelled on foot and merchants who travelled with caravans of bullock carts, pack animals. Also, there were seafarers whose venture were risky but highly profitable. Satuvan Shettis or Shatavahas in Prakrit. This is very important. ಯಾವಾಗ ನಾವು ಹೇಳಿದ್ವಿ ಅಂದರೆ ಬಿಯಾಂಡ್ ದ ಸಿ ಲೆವೆಲ್ ಎಕ್ಸ್ಟೆಂಡ್ ಆಗ್ತಾಯಿದೆ ಅಂತ ಅನ್ನೋವಾಗ ಏನಾಗುತ್ತೆ, ಆಬ್ವಿಯಸ್ಲಿ ನೀವು ಟ್ರಾನ್ಸ್ಪೋರ್ಟೇಷನ್ ಅನ್ನೋದು ಬೇಕಲ್ವ. ಸೊ ಟ್ರಾನ್ಸ್ಪೋರ್ಟೇಷನ್ ಸೀಫೇರರ್ಸ್ ಆಗಿದ್ದು ಬೋಟ್ ಮುಖಾಂತರ, ನೇವಿ ಮುಖಾಂತರ, ಬುಲ್ಲಕ್ ಕಾರ್ಟ್ ಮುಖಾಂತರ. ಆ್ಯಂಡ್ ಇವರು ಅದಕ್ಕೆ ಒಂದು ಕಾನ್ಸೆಪ್ಟ್ ಹೇಳಿದ್ದೆ. ಸೊ ಯು ಹ್ಯಾವ್ ಟು ಅರೇಂಜ್ ದ ಬುಲ್ಲಕ್ ಕಾರ್ಟ್ಸ್ ಫಾರ್ ದ ಪೀಪಲ್, ಸೋಲ್ಜರ್ಸ್ಗೆ ಕರೆಕ್ಟ್ ಬುಲ್ಲಕ್ ಕಾರ್ಟ್ಸ್ ಅರೇಂಜ್ ಮಾಡಿ. ಸೊ ಈ ರೀತಿ ಎಲ್ಲ ಇರುತ್ತೆ. ಸೊ ಹಾಗಾಗಿ ಏನಾಗಿದೆ ಅಂತಂದರೆ ಆ್ಯಂಡ್ ಓಕೆ ಮರ್ಚೆಂಟ್ ವೈಸ್ ನೀವು ನೋಡೋದಾದರೆ ದೇ ವರ್ ಏಬಲ್ ಟು ಟ್ರೇಡ್ ಆ್ಯಂಡ್ ದೇ ವರ್ ಏಬಲ್ ಟು ಅರ್ನ್ ದ ಪ್ರಾಫಿಟ್. ಅಟ್ ದ ಸೇಮ್ ಟೈಮ್ ಯಾರು ರಿಸ್ಕ್ ತಗೊಂಡು ಕಡಲ್ ದಾಟಿ ಹೋಗ್ತಾರಲ್ಲ ದೇ ಗೆಟ್ ಹೈ ಪ್ರಾಫಿಟ್ ಅಲ್ವಾ. the more you take the risk, the more you get the profit ಅನ್ನೋದು. ಸೊ ಈ ರೀತಿ ಮರ್ಚೆಂಟ್ ಬಿಸ್ನೆಸ್ಸಲ್ಲಿ ಯಾರೆಲ್ಲ ಸಕ್ಸಸ್ಫುಲ್ ಆಗಿರ್ತಾರೆ ಅವನ ಮಾಸುತವನ್ ಅಂತ ಅಂದ್ಬಿಟ್ಟು ತಮಿಳಲ್ಲಿ ಕರೀತಾರೆ. ಆ್ಯಂಡ್ ಶೆಟ್ಟಿ ಶಾತವಾಹ ಶೆಟ್ರು ಇವಾಗ ಗೊತ್ತಾಯ್ತು ಶೆಟ್ರು ಅಂತ ಅಂದರೆ ಏನು ಅಂತ. ಶೆಟ್ರು ಅಂತ ದೇವ್ ಮರ್ಚೆಂಟ್ಸ್. ಶೆಟ್ಟಿ ಅವ್ರ ಶಾತವಾಹಸ್ ಅಂದರೆ ಪ್ರಕೃತ್ ಲ್ಯಾಂಗ್ವೇಜಲ್ಲಿ ಕರೀತಾರೆ. ದಟ್ ಈಸ್ ನೀದರ್ ತೆಲುಗು ವರ್ಡ್ nor a Kannada word. It has come from Prakrit. Shetru could become enormously rich. That's a wide range of goods were carried from one place to another place. Salt, grain, clothes, metal ores, finished products, stone, timbers, medical plants, and to name a few. Spices, especially pepper, were in high demand in the Roman Empire, as were textiles, medicinal plants, and they were all transported across the Arabian Sea to Mediterranean world. Andre ಏನು, it is not only though spices ಹೆಚ್ಚಾದ ಡಿಮ್ಯಾಂಡ್ ಇದ್ರು ಮೆಡಿಸಿನಲ್ ಪ್ಲಾಂಟ್ಸ್ ಜಾಸ್ತಿ ಹೋಗ್ತಾ ಇತ್ತು, ಬಟ್ಟೆಗಳು ಜಾಸ್ತಿ, ಕಾಟನ್, ಸಿಲ್ಕ್ಸ್. So in the n number of products used to be exported right from Arabian Sea to up to Mediterranean Sea ವರೆಗೂ ಟ್ರೇಡಿಂಗ್ ನಡೀತಾ ಇತ್ತು. ಮರ್ಚೆಂಟ್ಸ್ ಅವಾಗ ಯಾರೆಲ್ಲ ರಿಸ್ಕ್ ತಗೊಂಡು ಓಕೆ ಎಲ್ಲ ಟ್ರೇಡ್ ಮಾಡಿರ್ತಾರೋ ದೇ ಆರ್ ಲೈಕ್ ವೆಲ್ತಿಯೆಸ್ಟ್ ಪೀಪಲ್. ಓಕೆ, ಸೊ ಟ್ರೇಡ್ ಇನ್ ಸಬ್ ಕಾಂಟಿನೆಂಟ್ ಬಿಯಾಂಡ್ ನಾವು ನೋಡಿದ್ವಿ ಯಾವ ಥರ ಪ್ರಾಡಕ್ಟ್ಸ್ ಯಾವ ಥರ ಅವ್ರು ಟ್ರೇಡ್ ಮಾಡ್ತಾರೆ ಎಲ್ಲಿವರೆಗೂ ಸೀಮಿತ ಆಗಿತ್ತು. ಯಾರು ಮರ್ಚೆಂಟ್ಸ್ ಅವ್ರ ಮರ್ಚೆಂಟ್ಸ್ನ ಮಾಸುದವನ್ ಅಥವಾ ಶೆಟ್ಟಿ ಶಾತವಾಹಸ್ ಅಂತ ಏನು ಕರೀತಾರೆ ಅಂತ ನಾವು ನೋಡಿದ್ವಿ. ನಾವು ಮಿಲ್ಸಿ ಕಾಯಿನ್ಸ್ ಆ್ಯಂಡ್ ಕಿಂಗ್ಸ್ ನಾವೇನು ಹೇಳಿದ್ವಿ ಇವಾಗ ಅಷ್ಟು ಓದಿದ್ವಲ್ಲ ಸೋರ್ಸಿಂದ ನೋಡೋದಾದರೆ. ಸೊ ಏನಾಯಿತು, ವಿ ಯೂಸ್ ಟು ಸೆಲ್ ದಿ ಪ್ರಾಡಕ್ಟ್ಸ್. ಅವ್ರು ಇಂಟರ್ನ್ ನಮ್ಗೆ ಏನು ಕೊಡ್ತಾರೆ, ಗೋಲ್ಡ್, ಸಿಲ್ವರ್ ಇವೆಲ್ಲ ಕೊಡ್ತಾರೆ. ಸೊ ಗೋಲ್ಡ್ ಆ್ಯಂಡ್ ಸಿಲ್ವರ್ ಇವೆಲ್ಲ ಕೊಡುವಾಗ ಏನಾಗುತ್ತೆ, ಅವರು ಅದನ್ನು ತಗೊಂಡು ಇಲ್ಲಿರೋ ರಾಜ್ಯಗಳು ಅದನ್ನು ಕಾಯಿನ್ಸ್ ಥರ ಮಿಂಟ್ ಮಾಡಿ ದೇ ವಿಲ್ ಸರ್ಕ್ಯುಲೇಟ್ ಆ್ಯಸ್ ಅ ಮನಿ. ಸೊ ಇದೇ ಮನಿಯಾಗಿ ಸರ್ಕ್ಯುಲೇಟ್ ಓವರ್ ಆಲ್ ದಿ ಪೀಪಲ್ ನಡೀತಾ ಇರುತ್ತೆ. ಸೊ ಇದೇ ಸೇಮ್ ಮನಿ ವಿ ಆಲ್ಸೋ ಗೆಟ್ ಟು ಸಿ ಈವನ್ ಇನ್ ದಿ ರೋಮನ್. ಹಾಗೆ ಗೊತ್ತಾಗುತ್ತೆ ಓಕೆ ದೇರ್ ವಾಸ್ ಕನೆಕ್ಷನ್ ಈವನ್ ಇನ್ ದಿ ಅರ್ಲಿಯರ್ ಡೇಸ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ದಿ ಔಟ್ಸೈಡ್ ದ ವರ್ಲ್ಡ್.
here 50 minutes for you, 10 minutes for you, and then again we will finish it. Again we will finish it. We will finish it. We finish it complete and okay. Fine, bring and we are finished. Coins and kings ಹೇಗಿತ್ತು coins ಎಲ್ಲ ನೋಡಿದ್ವಿ. Okay, to some extent exchanges were facilitated by the introduction of coinage. Punch-marked coins made of silver and copper were amongst the earliest to be minted and used. These have been recovered from the excavations at number of sites throughout the subcontinent. Numismatics have studied that these and other coins reconstruct the possible commercial networks. So very very important. ಅಂದರೆ ಏನು ಇವಾಗ ನಮಗೆ ಗೊತ್ತಾಯ್ತು, ಓಕೆ ಆವಾಗ ಆಗಿನ ಕಾಲದಲ್ಲಿ ಟ್ರೇಡಿಂಗ್ ಎಲ್ಲ ಇತ್ತು, ಅವು ಬಿಯಾಂಡ್ ಕಂಟ್ರಿ ಎಲ್ಲ ಹೋಗ್ತಾ ಇತ್ತು ಅಂತ ಅಂದ್ಬಿಟ್ಟು ನಮಗೆ ಗೊತ್ತಾಯಿತು ಅಲ್ವಾ. ಸೊ ಇವಾಗ ಪಾಯಿಂಟ್ ಏನಪ್ಪ ಅಂತ ಅಂದರೆ, ಓಕೆ ಬಟ್ ಇನ್ ಟರ್ನ್ ಏನು ಕೊಡ್ತಿದ್ರು ಅಂತಂದರೆ coins. There were punched coins, minted coins, okay, minted coins ಆಗಿತ್ತು, punch marked coins ಆಗಿತ್ತು ಆಫ್ ಬೋತ್ ಗೋಲ್ಡ್ ಆ್ಯಂಡ್ ಸಿಲ್ವರ್. ಈ ಕಾಯಿನ್ಸ್ನ ಎಕ್ಸ್ಚೇಂಜ್ ಆಗಿ ಎಕ್ಸ್ಚೇಂಜ್ ಆಗಿ ಯೂಸ್ ಮಾಡ್ತಾಯಿದ್ರು. ಸೊ ಈ ಎಕ್ಸ್ಚೇಂಜ್ ಯೂಸ್ ಮಾಡಿದ್ರು, ಓಕೆ ಫೈನ್. ಬಟ್ ಅಂದರೆ ನಮಗೆ ಹೇಗೆ ಗೊತ್ತಾಯಿತು ಅಂತ ಅಂದರೆ, ಇದು ಈ ಕಾಯಿನ್ಸ್ ನ್ಯೂಮಿಸ್ಮ್ಯಾಟಿಕ್ ಸ್ಟಡಿ ಆಫ್ ಕಾಯಿನ್ಸ್ ಕೊಡೋದು ನ್ಯೂಮಿಸ್ಮ್ಯಾಟಿಕ್. ಸೊ ನ್ಯೂಮಿಸ್ಮ್ಯಾಟಿಕ್ ಇನ್ಸ್ಕ್ರಿಪ್ಷನ್ನ ನಮಗೆ ಗೊತ್ತಾಯಿತು ಅಂತಂದರೆ ಏನು ಗೊತ್ತಾಯಿತು, ಸೊ ಕಮರ್ಷಿಯಲ್ ಆ್ಯಕ್ಟಿವಿಟಿ ಹೇಗೆ ಅಷ್ಟು ದೂರ ನಡೀತಾ ಇತ್ತು ಅಂತ. ಓಕೆ, ಸೊ ಕಮರ್ಷಿಯಲ್ ಆ್ಯಕ್ಟಿವಿಟಿ ಬಗ್ಗೆ ನಮಗೆ ಕ್ಲಿಯರಾಗಿ ಎವಿಡೆನ್ಸ್ ಇರೋದು ಅಂತಂದರೆ ಇಟ್ ಇಸ್ ಡ್ಯೂ ಟು ದಿ ಪಂಚ್ ಮಾರ್ಕ್ಡ್, ಪ್ರಿಂಟ್ ಮಾರ್ಕ್ಡ್ ಆರ್ ಮಿಂಟೆಡ್ ಕಾಯಿನ್ಸ್ that have been given. ಅಂದರೆ ಮೋರ್ ಆಫ್ ಎಕ್ಸ್ಚೇಂಜ್ ಏನಾಗ್ತಾ ಇತ್ತು, ಇಟ್ ಇಸ್ ಕಾಯಿನ್ಸ್. ಓಕೆ, attempts made to identify the symbols on punchmark coins with the specific ruling dynasties, including Mauryas, suggest that these were issued by the kings. It is also likely that the merchants, bankers, and townspeople issued some of these coins. The first coin to bear names and images of rulers were issued by the Indo-Greeks, who established control over the northwestern part of the subcontinent. ಸೊ ಇವಾಗ ನಮಗೇನು ಗೊತ್ತಾಯಿತು, ಓಕೆ ಆವಾಗ ಮ್ಯಾಕ್ಸಿಮಮ್ ಎಕ್ಸ್ಚೇಂಜ್ ಆಗಿ ಯೂಸ್ ಮಾಡ್ತಾ ಇದ್ದೆ ಅಂದರೆ ಏನು, ಇಟ್ ಇಸ್ ಕಾಯಿನ್ಸ್. ಸೊ ಇವಾಗ ಕಾಯಿನ್ಸ್ ಅಂತೂ ಇದ್ದೇ ಇರುತ್ತಲ್ವ. ಇವಾಗ ಆ ಕಾಯಿನ್ಸ್ ಯಾರು ಇಶ್ಯೂ ಮಾಡಿರ್ತಾರೆ ಇದ್ರ